ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಜೋಗಿ ಪ್ರೇಮ್ ಅವರು ತಮ್ಮ ಹಳೆ ದಿನಗಳನ್ನು ಮೆಲುಕು ಹಾಕಿರುವಂಥದ್ದು. ಸೊ ಇದನ್ನು ನೆನೆಸ್ಕೊಂಡಂಥ ಜಾಗ ತುಂಬ ವಿಶೇಷವಾಗಿತ್ತು. ಹಾಗೆಯೇ ಹೇಳಿದ ವಿಚಾರ ಕೂಡ ತುಂಬ ಕನೆಕ್ಟಿವ್ ಆಗಿರುವಂಥದ್ದು. ಸೊ ಕಷ್ಟದ ದಿನಗಳನ್ನು ಹೇಳುವಂಥ ವಿಷಯ ಇದು. ಸೊ ಆ ದಿನ ನಡು ರಸ್ತೆ, ಸೊ ಮಧ್ಯರಾತ್ರಿ. ಸೊ ಆ ಮಧ್ಯರಾತ್ರಿಯಲ್ಲಿ ಅಳ್ತಾನೆ ಇದ್ದರು ಜೋಗಿ ಪ್ರೇಮ್ ಅವರು. ಕಾರಣ ಏನು ಅಂತಂದರೆ, ಇವರು ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಜೋಗಿ. ಜೋಗಿ ಸಿನಿಮಾದ ಹಾಡುಗಳಿಗೆ ಸಂಬಂಧಪಟ್ಟಂಗೆ ಒಂದು ಸಮಸ್ಯೆ ಆಗಿತ್ತು. ಸೊ ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನನ್ನ ಸಿನಿಮಾ ಸಾಯಿಸಿಬಿಟ್ರು ಅಂತ ಹೇಳಿ ಜೋಗಿ ಪ್ರೇಮ್ ಅಳ್ತಾನೇ ಇದ್ದರು. ಆದರೆ ಆ ಸಿನಿಮಾದ ಎಲ್ಲ ಸಮಸ್ಯೆಗಳನ್ನು ದಾಟಿಕೊಂಡು ಕೊನೆಗೆ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿ ಈಗಲೂ ಜೋಗಿ ಪ್ರೇಮ್ ಅಂಥೇಳಿ ಅವರನ್ನು ಕರೀತಾರೆ. ಅಷ್ಟು ಆಳವಾಗಿ, ಅಷ್ಟು ಜನರಿಗೆ, ಅಷ್ಟು ವಿಷಯ ಇದ್ದಂಥ ಸಿನಿಮಾ ಜೋಗಿ. ಸೊ ಆ ಸಿನಿಮಾ ಬಂದಾದ ಮೇಲೆ ಮತ್ತೆ ಮಚ್ಚು ಹಿಡಿಯುವಂಥ ಅಥವಾ ಮಚ್ಚಿನ ಕತೆ ಹೇಳಿದಂಥ ಜೋಗಿ ಪ್ರೇಮ್ ಅವರು ಮತ್ತೆ ಸಂಕಷ್ಟವನ್ನು ಎದುರಿಸಿದರು. ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಆಗಬೇಕು. ಹಿಂದಿನ ದಿನ ಅವ್ರ ಕೈಯಲ್ಲಿ ಕೊನೆಯ ರೀಲ್ ಇತ್ತು. ಅಂದರೆ UFO ಕ್ಯೂಬ್ಗೆ ಅದನ್ನು ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಮಳೆ ಬರ್ತಾ ಇತ್ತು, ಸಾಕಷ್ಟು ಸಮಸ್ಯೆಗಳಿತ್ತು, ಸೆನ್ಸಾರ್ ಸಮಸ್ಯೆ ಇತ್ತು, ಸಂಕಷ್ಟ ಇತ್ತು, ಎಲ್ಲವೂ ಇತ್ತು. ಆದರೂ ಒಂದಷ್ಟು ಧೈರ್ಯ ಹುಡುಗರನ್ನ ಕಳಿಸಿ UFO ಕ್ಯೂಬ್ಗೆ ಆ ಒಂದು ಹಾರ್ಡ್ ಡಿಸ್ಕನ್ನು ಕಳಿಸಿ ಸಿನಿಮಾ ಅಪ್ಲೋಡ್ ಮಾಡಿದರು. ಏಪ್ರಿಲ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ನಾ ಹೇಳಿದಂಥ ಸಿನಿಮಾದ ಹೆಸರು KD ಸಿನಿಮಾದ ಹಿಂದಿರುವಂಥ ಸತ್ಯ ಇದು. ಇದನ್ನು KD ರಿಲೀಸ್ ಆದ ದಿನ ನರ್ತಕಿ ಥಿಯೇಟ್ರು, ಬೆಂಗಳೂರು KG ರಸ್ತೆಯಲ್ಲಿರುವಂತಹ ನರ್ತಕಿ ಥಿಯೇಟ್ರ್ನಲ್ಲಿ ನಿಂತುಕೊಂಡು ಜೋಗಿ ಪ್ರೇಮ್ ಅವರು ಈ ಒಂದು ಕಷ್ಟದ ದಿನವನ್ನು ನೆನೆಸ್ಕೊಂಡಿದ್ದಾರೆ. ಅದು ಜೋಗಿನೂ ಆಗಿರ್ಬೋದು, KD ಸಿನಿಮಾದ ಕಷ್ಟದ ದಿನಗಳೂ ಆಗಿರ್ಬೋದು, ಎರಡೂ ಹೇಳ್ತಾನೇ ಹೋಗ್ತಾರೆ. ಸೊ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ, ಮೈಕ್ ಮುಂದೆ ಹೇಳ್ತಿರುವಂಥ ಈ ಕತೆ ಈಗ ಎಲ್ಲರಿಗೂ ಏನಪ್ಪ ಅಂದರೆ ಗಮನ ಸೆಳೆಯುತ್ತೆ, ಎಲ್ಲರ ಗಮನ ಸೆಳೆಯುವಂಥ ಕತೆ ಇದು. ಸೊ ಪಕ್ಕದಲ್ಲಿದ್ದಂತಹ ಧ್ರುವ ಸರ್ಜಾ ಕೂಡ ಇದನ್ನೇ ಹೇಳ್ತಾರೆ. ಕಷ್ಟ ತುಂಬ ಇತ್ತು, ದೇವರೇ ಅದೆಷ್ಟು ಕಷ್ಟ ಕೊಡ್ತೀಯಾ ಅಂಥೇಳಿ ನಾನು ದೇವರನ್ನ ಬೇಡಿಕೊಂಡೆ. ಸೊ ಆ ಥರದ ಇನ್ನು ಕಷ್ಟ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ಕೊಂಡೆ ಅನ್ನೋದನ್ನು ಧ್ರುವ ಸರ್ಜಾ ಅವರು ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಇದು KD ಹಿಂದಿನ ಕತೆ, KD ಹಿಂದಿನ ಕಷ್ಟ. ಒಳ್ಳೆ ಓಪನಿಂಗ್ ಪಡೆದು, ಒಳ್ಳೆ ರೆಸ್ಪಾನ್ಸ್ ಪಡೆದು, ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು ಮುನ್ನುಗ್ತಿರುವಂಥ ಸಿನಿಮಾದ ಹಿಂದಿನ ಅಸಲಿ ಮ್ಯಾಟ್ರ್ ಇದು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.